ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗೆ ರಾತ್ರಿ 11 ಗಂಟೆಯಲ್ಲಿ ಒಂದು ವಿಡಿಯೋ ಪಬ್ಲಿಷ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಈ ವಿಡಿಯೋನ ನೋಡಿ. ಆಕ್ಚುಲಿ ಇದು ಆಸ್ ಯೂಶುವಲ್ 8 ಅಪ್ಲೋಡ್ ಆಗಿತ್ತು, ಬಟ್ ಯೂಟ್ಯೂಬ್ ನ ಟೆಕ್ನಿಕಲ್ ಗ್ಲಿಚ್ ನ ಕಾರಣಕ್ಕೆ ಪಬ್ಲಿಷ್ ಆಗಿಲ್ಲ. ಸೊ ಸುಮಾರು 11 ಗಂಟೆ ಟೈಮ್ ಅಲ್ಲಿ ಪಬ್ಲಿಷ್ ಆಗಿದೆ, ಹಾಗಾಗಿ ತುಂಬಾ ಜನ ನೋಡಿಲ್ಲ. ನೋಡಿ, ಅದರಲ್ಲಿ ಒಂದಷ್ಟು ಸುದ್ದಿಗಳನ್ನ ಈಗಾಗಲೇ ಕವರ್ ಮಾಡಿದ್ದೀನಿ ರಾತ್ರಿನೇ. ಏನೋ ಇವತ್ತಿನ ಈ ವಿಡಿಯೋದಲ್ಲಿ ಮುಂದುವರೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಲ್ಲಿರುವಂತ ನಂಬರ್ ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು, ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಈ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಏನೋ ಗೆಳೆಯರೆ, ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 594 ಪಾಯಿಂಟ್ಸ್ ಅಥವಾ 1.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ನಾರ್ಮಲ್ ಆಗಿ ಓಪನ್ ಆಗಿದೆ, ಅನಂತರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಡೌ ಜೋನ್ಸ್ ಅಲ್ಲಿ ಓವರ್ ಆಲ್ 1.23% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೊನ್ನೆ ಏನು ಸುದ್ದಿ ಬಂತು ಮಡೂರೋ ಕ್ಯಾಪ್ಚರ್ ಮಾಡ್ಕೊಂಡಿರೋ ಬಗ್ಗೆ, ಆ ಸುದ್ದಿ ಅಮೆರಿಕದಲ್ಲಂತೂ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಬಿಕಾಸ್ ಅಲ್ಲಿನ ಆಯಿಲ್ ಫೀಲ್ಡ್ಸ್ ಆಕ್ಸೆಸ್ ಸಿಗುತ್ತೆ ಅನ್ನೋದು ಒಂದಷ್ಟು ಪಾಸಿಟಿವಿಟಿಯನ್ನ ತಂದಿದೆ ಅನ್ಸುತ್ತೆ ಅಮೆರಿಕನ್ ಮಾರ್ಕೆಟ್ಗೆ. ಹಾಗಾಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡೌ ಜೋನ್ಸ್ ಅಲ್ಲಿ ನೋಡಬಹುದು ಮೋರ್ ದನ್ 1% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಾಸ್ಡಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 160 ಪಾಯಿಂಟ್ಸ್ 0.69% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಕೊನೆವರೆಗೂ. ಓವರ್ ಆಲ್ 0.69% ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಅಮೆರಿಕನ್ ಮಾರ್ಕೆಟ್ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬರೋದಾದ್ರೆ ನಿನ್ನೆ ನೋಡಬಹುದು ಜಸ್ಟ್ 36 ಕೋಟಿಯನ್ನು ಸೆಲ್ ಮಾಡಿದ್ದಾರೆ. ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ಬರೀ 36 ಕೋಟಿ ಫ್ಲಾಟ್ ಇದೆ ಅಂತ ಹೇಳ್ಬೋದು. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡು ಕೂಡ ಸೇಮ್ ಪ್ರಮಾಣದಲ್ಲಿ ನಡೆದಿದೆ. TIS ಕಡೆ ಬಂದ್ರೆ ಇಲ್ಲಿ 1764 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಅಂತೂ ನೆಟ್ ಬೈಯಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅವರಂತೂ ಸೆಲ್ ಮಾಡ್ತಿಲ್ಲ. ಬಟ್ FIS ಸೆಲ್ ಮಾಡ್ತಿದ್ರು ನಿನ್ನೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಸೆಲ್ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಮಾರ್ಕೆಟ್ ಟ್ರೆಂಡ್ ಕಡೆ ಬಂದ್ರೆ ಯಾವ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಇದು ನಿನ್ನೆಯ ಪರ್ಫಾರ್ಮೆನ್ಸ್ ಲಾಸ್ಟ್ ಕಾಲಮ್ ಅಲ್ಲಿ ಇರೋದು. ಆಟೋ ಸೆಕ್ಟರ್ ಅಲ್ಲಿ ಸ್ಟ್ರೆಂತ್ ಇನ್ನು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಲಾಸ್ಟ್ 6 ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಕೂಡ ಒಂದಷ್ಟು ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಿನ್ನೆ ಸ್ವಲ್ಪ ಡೌನ್ ಆಯ್ತು, ಬಿಗ್ ಡೌನ್ ಫಾಲ್ ಏನಲ್ಲ, ಜಸ್ಟ್ 0.18%, ಬಟ್ ಸ್ಟಿಲ್ ಸ್ಟ್ರೆಂತ್ ಇದೆ. ಅದರಲ್ಲೂ ಎಸ್ಪೆಷಲಿ PSU ಬ್ಯಾಂಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಫೋಕಸ್ ಮಾಡಬಹುದು. ಎಸ್ಪೆಷಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬರ್ತಿರುವಂತಹ ಪರ್ಫಾರ್ಮೆನ್ಸ್ PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಮಾರ್ಕೆಟ್ ಗೆ. ಅದನ್ನ ಹೊರತುಪಡಿಸಿದ್ರೆ ಮೆಟಲ್ ನಿನ್ನೆ ಕೂಡ ನೋಡಬಹುದು, ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಈ 4 ಸೆಕ್ಟರ್ಸ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆಟೋ, ಬ್ಯಾಂಕಿಂಗ್, ಮೆಟಲ್ ಹಾಗೆ PSU, ಇವನ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ. ಕಾನ್ಸಂಟ್ರೇಟ್ ಮಾಡಬಹುದು. ಇವನ್ ರಿಯಾಲಿಟಿ ಕೂಡ ಸ್ಟ್ರಾಂಗ್ ಆಗ್ತಿದೆ. ನೋಡಬಹುದು ಲಾಸ್ಟ್ 4 ಸೆಷನ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಈ 4-5 ಸೆಕ್ಟರ್ಸ್ ನ ಫೋಕಸ್ ಮಾಡೋದು ಬೆಟರ್. IT ಸೆಕ್ಟರ್ ಅಲ್ಲಿ ವೀಕ್ನೆಸ್ ಇದೆ, ಹೆಲ್ತ್ ಕೇರ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ. FMCG ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು, ಬಟ್ ಅಲ್ಲೂ ಕೂಡ ಓವರ್ ಆಲ್ ಟ್ರೆಂಡ್ ನೋಡಿದ್ರೆ ಸ್ವಲ್ಪ ವೀಕ್ನೆಸ್ ಇದ್ದೇ ಇದೆ. ಹಾಗಾಗಿ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ ಆ ಕಡೆ ಫೋಕಸ್ ಮಾಡೋದು ಬೆಟರ್ ಆಗುತ್ತೆ. ಸುದ್ದಿಗಳ ಕಡೆ ಬಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ನೋಡೋದು. ಟ್ರಂಪ್ ಸೇಸ್ ನೋ ವೆನಿಜುವೆಲಾ ಎಲೆಕ್ಷನ್ಸ್ ಇನ್ 30 days. ಸೊ ಬಿ ಎಕ್ಸೆಪ್ಟ್ ಮಿಲ್ಲರ್ ವ್ಯಾನ್ಸ್ ನೇಬರ್ ಟು ಸ್ಟೀರ್ US ರೋಲ್. 3 ದಿನದಲ್ಲೆಲ್ಲ ಎಲೆಕ್ಷನ್ ಆಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ರೆ, ಒಟ್ಟಿನಲ್ಲಿ ವೆನಿಜುವೆಲಾದ ಇಂಟರ್ನಲ್ ಮ್ಯಾಟರ್ಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ವಾರಿ ಎನರ್ಜೀಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ 1,000 ಕೋಟಿ ಫಂಡ್ ರೈಸ್ ಅನ್ನು ಮಾಡಿದೆ. ಲಿಥಿಯಂ ಅಯಾನ್ ಸೆಲ್ ಅಂಡ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ವಾರಿ ಎನರ್ಜೀಸ್ ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ಅಂತೂ ಒಂದಷ್ಟು ಡೌನ್ ಫಾಲ್ ಬಂದಿದೆ ವೇರಿಯಸ್ ಕಾರಣಗಳಿಗೆ. ಜೊತೆಗೆ ಕಂಪನಿ ಸ್ಟಾಕ್ F&O ಕೂಡ ಸೇರಿದೆ. ಈ ಒಂದು ಸುದ್ದಿ ಕೂಡ ಇವತ್ತು ಬಂದಿದೆ. ಅಬ್ಸರ್ವ್ ಮಾಡಬಹುದು ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ಟಾಟಾ ಪವರ್ ಕಂಪನಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಕಂಪನಿ ರೂಫ್ ಟಾಪ್ ಸೋಲಾರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಈಗ 1 ಗಿಗಾವ್ಯಾಟ್ ಪವರ್ ಟಾರ್ಗೆಟ್ ಅನ್ನು ಅಚೀವ್ ಮಾಡಿದೆ ರೂಫ್ ಟಾಪ್ ಸೋಲಾರ್. ಈ 2025-26 ಆರ್ಥಿಕ ವರ್ಷದಲ್ಲಿ 9 ತಿಂಗಳಲ್ಲಿ 1 GWP ಅಚೀವ್ ಮಾಡಿದೆ. ಒಂದೊಳ್ಳೆ ಡೆವಲಪ್ಮೆಂಟ್ ಅಥವಾ ಒಂದೊಳ್ಳೆ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು ರೂಫ್ ಟಾಪ್ ಸೋಲಾರ್ ಸೆಗ್ಮೆಂಟ್ ಅಲ್ಲಿ. ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ಏನಾದ್ರೂ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತಾ ಈ ಸುದ್ದಿ ಅಂತ. ನೆಕ್ಸ್ಟ್ ONGC ಸುದ್ದಿಯಲ್ಲಿ ಇರುತ್ತೆ. ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್
ಕಾರಣ ಕಂಪನಿಯ ಆಂಧ್ರ ಪ್ಲಾಂಟ್ ಅಲ್ಲಿ ಗ್ಯಾಸ್ ಲೀಕ್ ಆಗಿದೆ. ಒಂದು ಒಳ್ಳೆ ವಿಷಯ ಏನು ಅಂತಂದ್ರೆ ಯಾವುದೇ ರೀತಿಯ ಇಂಜುರಿ ಆಗ್ಲಿ ಅಥವಾ ಪ್ರಾಣ ಹಾನಿ ಆಗ್ಲಿ ಆಗಿಲ್ಲ. ಅದೊಂದು ಒಳ್ಳೆ ವಿಷಯ ಈ ಗ್ಯಾಸ್ ಲೀಕ್ ಅಲ್ಲಿ ಆಗಿರುವಂತದ್ದು. ಏನು ಆ ಸುದ್ದಿಯ ಜೊತೆಗೆ ಕಂಪನಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಈಥೇನ್ ಶಿಪ್ಪಿಂಗ್ ಗೆ ಸಂಬಂಧಪಟ್ಟಂತೆ ಮಿತ್ಸುಯಿ OSK ಲೈನ್ಸ್ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ONGC ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ದಿ ದೇವ್ ಪ್ಲಾಸ್ಟಿಕ್ಸ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಬೋರ್ಡ್ ಬೆಸ್ ಬಿಸ್ನೆಸ್ ಗೆ ಇಳಿಯೋದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಬೆಸ್ ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್. ಈ ಬಿಸ್ನೆಸ್ ಗೆ ಇಳಿಯುವಂತ ನಿರ್ಧಾರ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸುಮಾರು 150 ರಿಂದ 200 ಕೋಟಿ ಕ್ಯಾಪೆಕ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿ ಕಾರಣಕ್ಕೆ ಅಂತ. ಇನ್ನು ನೆಕ್ಸ್ಟ್ NBCC ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 2 ವರ್ಕ್ ಆರ್ಡರ್ ಸಿಕ್ಕಿದೆ. ಒಡಿಶಾದಿಂದ ಸುಮಾರು 134 ಕೋಟಿ ಆರ್ಡರ್ಸ್. ಈ ವರ್ಕ್ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. DCX ಸಿಸ್ಟಮ್ಸ್ ಲಿಮಿಟೆಡ್ ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 11 ಕೋಟಿ ಆರ್ಡರ್ ಸಿಕ್ಕಿದೆ. ಕೇಬಲ್ ಅಂಡ್ ವೈರ್ ಆರ್ನೆಸ್ ಅಸೆಂಬ್ಲೀಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್. ಈ 11 ಕೋಟಿ ಆರ್ಡರ್ ನ ಕಾರಣಕ್ಕೆ DCX ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ AWL ಅಗ್ರಿ ಬಿಸ್ನೆಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. Q3 ನಲ್ಲಿ ಲೋ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ಅನ್ನು ಅಚೀವ್ ಮಾಡಿರೋ ಬಗ್ಗೆ ಕಂಪನಿ ಅಪ್ಡೇಟ್ ಕೊಟ್ಟಿದೆ. ಡಿಸ್ಟ್ರಿಬ್ಯೂಷನ್ ಫುಟ್ ಪ್ರಿಂಟ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ. 18% ವರೆಗೂ ಎಕ್ಸ್ಪ್ಯಾಂಡ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ AWL ಅಗ್ರಿ ಬಿಸ್ನೆಸ್ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಹಿಂದೆ ಇದು ಅದಾನಿ ವಿಲ್ಮಾರ್ ಅಂತ ಇತ್ತು, ಈಗ AWL ಅಗ್ರಿ ಅಂತ ಆಗಿದೆ. ಯಾಕಂದ್ರೆ ಅದಾನಿ ಗ್ರೂಪ್ ಸ್ಟೇಕ್ ಅನ್ನು ಮಾರಾಟ ಮಾಡಿ ಎಕ್ಸಿಟ್ ಆಗಿದೆ ಅಲ್ಲಿಂದ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಥವಾ ಸೈಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಸೇಲ್ಸ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಂದ್ರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಂಪನಿಯ ಸೇಲ್ಸ್ 37% ರೈಸ್ ಆಗಿದೆ. ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಇವತ್ತು. ಈ ಸದ್ಯ ಕಾರಣಕ್ಕೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಸೈಲ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಹೊಸ XUV ಲಾಂಚ್ ಮಾಡಿದೆ. 7XO ಸ್ಟಾರ್ಟಿಂಗ್ ಪ್ರೈಸ್ 13.66 ಲ್ಯಾಕ್ ಆಗಿರುತ್ತೆ. ಈ SUV ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. SUV ಅಲ್ಲ XUV. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಏನಾದ್ರು ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಕ್ಯೂಪಿಡ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಆಲ್ಮೋಸ್ಟ್ ಲಾಸ್ಟ್ 3 ಡೇಸ್ ಇಂದ ಫೋಕಸ್ ಅಲ್ಲಿ ಇದೆ ಡೌನ್ ಆಗ್ತಿರೋ ಕಾರಣಕ್ಕೆ. ಜೊತೆಗೆ ಇವತ್ತು ಒಂದಷ್ಟು ಅಪ್ಡೇಟ್ ಬಂದಿದೆ. ದೊಡ್ಡ ಪ್ಲೇಯರ್ಸ್ ಕಂಪನಿಯಿಂದ ಎಕ್ಸಿಟ್ ಆಗಿರೋ ಬಗ್ಗೆ. ಸುಮಾರು ಲಕ್ಷಾಂತರ ಷೇರುಗಳನ್ನ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಮಾರಾಟ ಮಾಡಿದ್ದಾರೆ. ಹಾಗಾಗಿನೇ ಕಳೆದ 2 ದಿನಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡೌನ್ ಆಗಿರೋದು ಕೂಡ ಸ್ಟಾಕ್. ಇವತ್ತು ಕೂಡ ವಾಚ್ ಮಾಡಬಹುದು ಸ್ಟಾಕ್ ಅನ್ನ ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಜೊತೆಗೆ 2 ದಿನದ ನಂತರ ಏನಾದ್ರು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋದನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 81 ಪಾಯಿಂಟ್ಸ್ ನೋಡಬಹುದು. 86 ಆಯ್ತು ಈಗ. 86 ಪಾಯಿಂಟ್ಸ್ 0.3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಚೆನ್ನಾಗಿದೆ. ಏಷ್ಯನ್ ಮಾರ್ಕೆಟ್ಸ್ ಕೋಸ್ಪಿ ಮಾತ್ರ ಸ್ವಲ್ಪ ನೆಗೆಟಿವ್ ಇದೆ ಬಿಟ್ರೆ ಇನ್ನೆಲ್ಲ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ಅದರಲ್ಲೂ 0.8%, 0.8, 1.5%, 0.5, 1.25, 0.7 ಈ ರೀತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಏಷ್ಯನ್ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ. ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಮಾಡ್ತಾ ಇದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಫ್ಯೂಚರ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಇಂದ ಟ್ರೆಂಡ್ ಪಾಸಿಟಿವ್ ಇದೆ. ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಗ್ಯಾಪ್ ಅಪ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ನಿನ್ನೆ 62 ಕ್ರಾಸ್ ಮಾಡಿತ್ತು. ಮತ್ತೆ ಇವತ್ತು ಒಂದಷ್ಟು ಡೌನ್ ಫಾಲ್ 0.47% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇನ್ನು ಕರೆನ್ಸಿ ಕಡೆ ಬಂದು USD INR ವೀಕ್ನೆಸ್ ಕಂಟಿನ್ಯೂ ಆಗಿ 90.28 ಗೆ ಬಂದಿದೆ ಆಸ್ ಆಫ್ ನೌ. ಅದೊಂದು ಕನ್ಸರ್ನಿಂಗ್ ಪಾಯಿಂಟ್. ಅದನ್ನ ಹೊರತುಪಡಿಸಿದ್ರೆ ಸದ್ಯದ ಮಟ್ಟಿಗೆ ಟ್ರೆಂಡ್ ಪಾಸಿಟಿವ್ ಇದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ. ಸರಿಗಳಿದೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ನೋಡಿ ರಾತ್ರಿ 11 ಗಂಟೆಗೆ ಪಬ್ಲಿಷ್ ಆಗಿದೆ. ತುಂಬಾ ಜನ ನೋಡಿಲ್ಲ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.